ಚಿಕ್ಕಮಗಳೂರಿನಲ್ಲಿ ಮಿತಿ ಮೀರಿದೆ ಕಾಡಾನೆಯ ಹಾವಳಿ 42 ಕಾಡಾನೆಗಳ ಹಿಂಡಿನಿಂದ ನಿರಂತರ ದಾಳಿ ಆಗ್ತಾ ಇದೆ. ಈ 42 ಆನೆಗಳ ಹಿಂಡು ಚಿಕ್ಕಮಗಳೂರು ಸುತ್ತಮುತ್ತ ಭಾಗದಲ್ಲಿ ಬಹಳ ಹಾವಳಿಯನ್ನು ಶುರು ಮಾಡಿದೆ. ಆತಂಕಕ್ಕೆ ಕಾರಣ ಆಗ್ತಾ ಇದೆ. ನಿರಂತರವಾಗಿ ದಾಳಿಗಳನ್ನು ಮಾಡ್ತಾ ಇದ್ದಾವೆ ಕಾಡಾನೆಗಳು. ಮೂಡಿಗೆರೆ ತಾಲೂಕಿನಲ್ಲಿ ಜನರಿಗೆ ಆತಂಕ. ಕಾಫಿ ತೋಟಗಳಿಗೆ ಜಮೀನುಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ, ಮನೆಯಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಗ್ರಾಮಸ್ಥರು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಕಾಡಾನೆ ಹಾವಳಿ ತಪ್ಪಿಸುವಂತೆ. ಮಾಕೋನಹಳ್ಳಿಯಲ್ಲಿ ಕಾಡಾನೆಯ ಹಿಂಡು ಬೇಡು ಬಿಟ್ಟಿದೆ. ಹಿಂಡೆ ನುಗ್ತಾ ಇದ್ದಾವೆ. ಕಾಡಿಗಟ್ಟಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಿನ ಸುತ್ತಮುತ್ತ ಬಹಳಷ್ಟು ಕಡೆಗಳಲ್ಲಿ, ಅದರಲ್ಲೂ ಮೂಡಿಗೆರೆ ತಾಲೂಕಿನಲ್ಲಿ ಈ 42 ಕಾಡಾನೆಗಳ ಹಿಂಡು ಜಾಸ್ತಿ ದಾಳಿಯನ್ನು ಮಾಡ್ತಾ ಇದೆ. ಯಾರ್ಯಾರು ಸಿಗ್ತಾರೋ, ಕಾಫಿ ಎಸ್ಟೇಟ್ನಲ್ಲಿ ಕೆಲಸ ಮಾಡೋರು ಯಾರಾದರೂ ಸಿಕ್ಕಿಬಿಟ್ರೆ ಮುಗಿದೇ ಹೋಯ್ತು ಕತೆ. ತುಳಿದು ತಿವುದು ಸಾಯಿಸಿಬಿಡ್ತವೆ. ಮತ್ತು ಬೆಳೆಯನ್ನು ನಾಶ ಮಾಡ್ತಾ ಇದ್ದಾವೆ. ಕಾಫಿ ಬೆಳೆಯನ್ನು ಕೂಡ ನಾಶ ಮಾಡ್ತಿದ್ದಾವೆ. ಭತ್ತದ ಬೆಳೆ ಕೂಡ ಸಂಪೂರ್ಣ ನಾಶ ಆಗ್ತಿದೆ. ಅಡಿಕೆ ಜೊತೆಗೆ ತೆಂಗು, ಬಾಳೆ ಬೆಳೆಯನ್ನು ಕೂಡ ಸಂಪೂರ್ಣವಾಗಿ ತಿಂದು ತೆಗೆತಾ ಇದ್ದಾವೆ. ಪ್ರತಿಭಟನೆಯನ್ನು ಮಾಡಿ ಈಗ ಅರಣ್ಯಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಜೊತೆಗೆ ಒಂದು ದಿವಸ ಎರಡು ಮನೆಗಳ ಹತ್ರನೂ ಕೂಡ ಒಂದು ಸಿಂಗಲ್ ಆನೆ ಬಂದು ಮನೆಯನ್ನು ಕೂಡ ಡ್ಯಾಮೇಜ್ ಮಾಡಿ ಮನೆಯೊಳಗೆ ನುಗ್ಲಿಕ್ಕೆ ಪ್ರಯತ್ನ ಪಟ್ಟಿರೋದು ಕೂಡ ಘಟನೆ ಆಗಿದೆ. ಇವೆಲ್ಲವನ್ನ ನಾವು ಮನಗಂಡು ಈ ಸಿಬ್ಬಂದಿಯವರನ್ನ ನಾವು ಕೂಡ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲಿಸಿ ಇದನ್ನ ಸಿಬ್ಬಂದಿಯವರನ್ನ ಇಲ್ಲಿ ಎಲ್ಲ